ತಮಿಳುನಾಡಿನಲ್ಲಿ ಸ್ವತಂತ್ರ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಜೊತೆ ಯಾವುದೇ ಮಾತುಕತೆ ಇಲ್ಲ. ಎಐಎಡಿಎಂಕೆ ಡಿಎಂಕೆ ಜೊತೆ ಮೈತ್ರಿ ಆಗೋದೇ ಇಲ್ಲ ಅಂತ ಟಿವಿಕೆ ಹೇಳ್ತಾ ಇದೆ. ಟಿವಿಕೆ ಪ್ರಧಾನ ಕಾರ್ಯದರ್ಶಿಯಿಂದ ಅಧಿಕೃತ ಮಾಹಿತಿ ಹೊರ ಬಂದಿರೋದು. ತಮಿಳುನಾಡಿನಲ್ಲಿ ಸ್ವತಂತ್ರ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿದ್ರು, ಈಗ 108 ಸ್ಥಾನಗಳನ್ನ ಗೆದ್ದಿದ್ದಾರೆ, ಇನ್ನು ಬಹುಮತ ಸಾಬೀತು ಮಾಡೋದಕ್ಕೆ ಇನ್ನು 10 ಸ್ಥಾನಗಳು ಬೇಕೇ ಬೇಕು. ಸೊ ಹಾಗಾಗಿ ಮೇ ಬಿ ಎಐಎಡಿಎಂಕೆ ಜೊತೆಗೆ ಹೋಗುವಂತ ಚಾನ್ಸಸ್ ದಟ್ಟವಾಗಿದೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲಿ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಅವರೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಯಾರ ಜೊತೆಗೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಅಂದ್ರೆ ಒಂದಂತೂ ಸ್ಪಷ್ಟ, ಈಗ ಅಲ್ಲಿರುವಂತ ಈ ಸ್ವತಂತ್ರವಾಗಿ ಗೆದ್ದಿದಾರಲ್ಲ ಅಭ್ಯರ್ಥಿಗಳು, ಶಾಸಕರುಗಳಾಗ್ತಾರಲ್ಲ, ಈಗ ಅವರನ್ನ ಸೇರಿಸ್ಕೊಂಡು ಪಕ್ಷವನ್ನ ರಚನೆ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಈ ಸಣ್ಣ ಪುಟ್ಟ ಪಕ್ಷಗಳಿದಾವಲ್ಲ, ಅಲ್ಲಿ ಗೆದ್ದಿರುವಂತವರನ್ನ ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆ ಇದೆ. ಬಟ್ ಬೇರೆ ಡಿಎಂಕೆ ಆಗಿರ್ಬೋದು, ಎಐಡಿಎಂಕೆ ಜೊತೆಗೆ ನಾವು ಹೋಗಲ್ಲ, ಮೈತ್ರಿ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಅವರು. ತಮಿಳುನಾಡಿನಲ್ಲಿ ಸ್ವತಂತ್ರ ಸರ್ಕಾರ ರಚನೆ ಆಗಬೇಕು, ಈ ವಿಚಾರ ಇದೆಯಲ್ಲ, ಅವ್ರ ಗಟ್ಸ್ ಮೆಚ್ಚಬೇಕು ನಾವು ವಿಜಯ್ ಅವರದ್ದು. ಯಾಕೆ ಅಂತ ಅಂದ್ರೆ ತಮಿಳುನಾಡಿನ ಪಲ್ಸ್ ಹೆಂಗ್ ಅರ್ತಿದ್ರು ಅಂತ ಹೇಳಿ ಅವರೇ ಹೇಳಬೇಕಾಗುತ್ತೆ. ಚುನಾವಣೆಗೂ ಮುನ್ನ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ರು ವಿಜಯ್. ಇದೆಲ್ಲದರ ಜೊತೆಗೆ ಇಲ್ಲ ಮೈತ್ರಿ ಮಾಡ್ಕೊಂಡ್ರೆ ಒಳ್ಳೇದು ಅಂತೆಲ್ಲ ಚರ್ಚೆ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೇಳಿದ್ರು ಇದೇ ವಿಜಯ್. ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳಲ್ಲ, ಸ್ವತಂತ್ರವಾಗಿ 234 ಕ್ಷೇತ್ರಗಳಲ್ಲೂ ಕೂಡ ಟಿವಿಕೆ ಅಭ್ಯರ್ಥಿಗಳೇ ಇರ್ತಾರೆ. 234 ಕ್ಷೇತ್ರಗಳಲ್ಲೂ ಕೂಡ ಟಿವಿಕೆ ಅಭ್ಯರ್ಥಿಗಳೇ ಇರ್ತಾರೆ. ನಾವು ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ವಿಜಯ್ ಅಬ್ಬಬ್ಬ ಅಂದ್ರೆ ಒಂದು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಪ್ರಚಾರ ಮಾಡಿದ್ದಾರೆ. ಇನ್ನುಳಿದಂಗೆ ಅವ್ರು ಹೋಗೇ ಇಲ್ಲ, ಎಲ್ಲೋ ಇಡೀ ರಾಜ್ಯ ಸುತ್ತಿಲ್ಲ ಅವರು. ಇನ್ನು ಟಿವಿಕೆಯಿಂದ ಮೈತ್ರಿಗೆ ಇದುವರೆಗೂ ಯಾವುದೇ ಕರೆ ಬಂದಿಲ್ಲ. ವಿಕೆಸಿ ಪಕ್ಷದಿಂದ ವಿಜಯ್ ಮೈತ್ರಿ ಬಗ್ಗೆ ಮಾಹಿತಿ ಬಂದಿರೋದೀಗ. ತಮಿಳುನಾಡು ಎಲೆಕ್ಷನ್ ನಲ್ಲಿ 2 ಸ್ಥಾನ ಗೆದ್ದಿದೆ ವಿಕೆಸಿ. ಟಿವಿಕೆಯಿಂದ ಕರೆ ಬಂದ್ರೆ ಮುಂದಿನ ನಿರ್ಧಾರ ಅಂತ ವಿಕೆಸಿ ಹೇಳ್ತಾ ಇದೆ. 2 ಸ್ಥಾನಗಳನ್ನ ಗೆದ್ದಿದ್ದಾರೆ ಈ ಪಕ್ಷದವರು. ಸೊ ಅವ್ರು ಹೇಳ್ತಾ ಇರೋದು, ನಮ್ಗೆ ಇನ್ನೂ ಟಿವಿಕೆಯಿಂದ ಮೈತ್ರಿ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತೂ ಇದು. ಯಾಕೆ ಅಂತ ಅಂದ್ರೆ ಈಗ ಅನಿವಾರ್ಯತೆ ಇದ್ದೇ ಇದೆ. ಇನ್ನೂ 10 ಸ್ಥಾನಗಳು ಅಂತ ಅಂದ್ರೆ ಹೋಗ್ಲೇಬೇಕಾಗುತ್ತೆ. ಈಗ ಒಂದು ಸ್ವತಂತ್ರವಾಗಿ ನಿಂತ್ಕೊಂಡು ಗೆದ್ದವರು ಮತ್ತು ಈ ವಿಕೆಸಿ ಪಕ್ಷದ 2 ಸ್ಥಾನಗಳಿದಾವೆ. ಹಾಗಾಗಿ ಮೇ ಬಿ ಕರೆ ಮಾಡಬಹುದೇನೋ. ಬಟ್ ಬೇರೆ ಏನು ಒಂದು ಬೇರೆ ದಾರಿ ಇದೆ ಅಥವಾ ಬೇರೆ ಮಾರ್ಗ ಇದೆ, ಅದನ್ನು ಕೂಡ ಕಂಡುಕೊಳ್ಳುವಂತ ಸಾಧ್ಯತೆ ಇದೆ ವಿಜಯ್. ಇಷ್ಟು ಮಾಡಿದವ್ರಿಗೆ ಇದೆಲ್ಲ ಯಾವ ಲೆಕ್ಕ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ ಈಗ. ಬಟ್ ಒಂದಂತೂ ಸ್ಪಷ್ಟ, ತಮಿಳುನಾಡಿನ ರಾಜಕಾರಣ ಯಾವಾಗಲೂ ಡಿಸೈಡ್ ಮಾಡ್ತಾ ಇದ್ದದ್ದು 2 ಪಕ್ಷಗಳು, ಒಂದು ಡಿಎಂಕೆ ಮತ್ತೊಂದು ಎಐಎಡಿಎಂಕೆ. ಸೊ ಹಂಗಾಗಿ 2 ಪಕ್ಷಗಳನ್ನು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ಈಗ ಟಿವಿಕೆ ಅವರು. ಸೊ ಈಗ ಯಾವ ರೀತಿಯಾಗಿ ಸರ್ಕಾರ ರಚನೆ ಮಾಡ್ತಾರೆ, ಯಾವಾಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ವಿಜಯ್ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ ಈಗ. ಇದೆಲ್ಲದರ ಜೊತೆಗೆ ವಿಕೆಸಿ ಅನ್ನೋ ಪಕ್ಷ ಏನಿದೆಯಲ್ಲ, ಆ ಪಕ್ಷವು ಕೂಡ ಸ್ಪಷ್ಟನೆ ಕೊಟ್ಟಿರೋದು, ನಮ್ಮಲ್ಲಿ 2 ಸ್ಥಾನಗಳಿದಾವೆ, ನಮ್ಗೆ ಇದುವರೆಗೂ ಕೂಡ ಟಿವಿಕೆಯಿಂದ ಕರೆ ಬಂದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.